ರಾಮಯ್ಯನು ನಮ್ಮ ಹಳ್ಳಿಯ ಸರಳ ರೈತ. ಬಿಳಿ ಧೋತಿ, ಮೈಮೇಲೆ ಮಸುಕಾದ ಅಂಗಿ, ತಲೆಯ ಮೇಲೆ ಹಳೆಯ ಟೋಪಿ, ಇದೇ ಅವನ ದಿನನಿತ್ಯದ ಅಲಂಕಾರ. ಅವನ ಜೀವನದ ಆಸ್ತಿಯೆಂದರೆ 3 ಎಕರೆ ಜಮೀನು, 2 ಹಸುಗಳು ಮತ್ತು ಮಣ್ಣಿನ ಮೇಲೆ ಅಚಲ ನಂಬಿಕೆ. ಮಣ್ಣು ಕೈ ಬಿಡಲ್ಲ, ನಾವೇ ಕೈ ಬಿಡ್ತೀವಿ ಅಂತ ಅವನು ಯಾವಾಗ್ಲೂ ಹೇಳ್ತಿದ್ದ. ಬೆಳಗಿನ ಜಾವ ಕೋಳಿಯ ಕೂಗಿಗೆ ಎದ್ದು ತುಳಸಿ ಕಟ್ಟೆ ಮುಂದೆ ಕೈಜೋಡಿಸಿ ಗದ್ದೆಗೆ ಹೊರಡೋದು ಅವನ ದಿನಚರಿ. ಹೆಂಡತಿ ಲಕ್ಷ್ಮಮ್ಮ ಅವನಿಗೆ ಬಿಸಿ ಜೋಳದ ರೊಟ್ಟಿ, ತುಪ್ಪ, ಚಟ್ನಿ ಕೊಟ್ಟು ಕಳುಹಿಸುತ್ತಿದ್ದಳು. ಈ ಸಲ ಮಳೆ ಸರಿಯಾದಿ ಬರ್ಬೇಕು ಅಂತ ಅವಳು ದಿನವೂ ದೇವರಲ್ಲಿ ಬೇಡ್ತಿದ್ದಳು. ಒಂದು ವರ್ಷ ಮಳೆ ಕೈಗೊಟ್ಟಿತು. ಬಿತ್ತಿದ ಬೀಜ ಮೊಳಕೆಯೇ ಬರಲಿಲ್ಲ. ಊರಿನ ಕೆಲ ರೈತರು ಹತಾಶರಾಗಿ ನಗರಕ್ಕೆ ಕೆಲಸಕ್ಕೆ ಹೋದರು. ಆದರೆ ರಾಮಯ್ಯನ್ ಮಾತ್ರ ಜಮೀನನ್ನು ಬಿಟ್ಟು ಹೋಗಲಿಲ್ಲ. ಇದು ನಮ್ಮಪ್ಪ ಅಜ್ಜನ ನೆಲ, ಇದನ್ನ ಬಿಟ್ಟು ಹೋದ್ರೆ ನಾವೇ ಯಾರು ಅಂತ ಅವನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡ. ಅವನು ಜಮೀನಿಗೆ ಸಾವಯವ ಗೊಬ್ಬರ ಹಾಕಿದ, ನೀರನ್ನು ಮಿತವಾಗಿ ಬಳಸಿದ, ಹೊಸ ರೀತಿಯಲ್ಲಿ ಬೆಳೆ ಬೆಳೆಸಲು ಪ್ರಯತ್ನಿಸಿದ. ಊರಿನವರು ಇದರಿಂದ ಏನಾಗತ್ತೆ ಅಂತ ನಗಿದ್ರು. ಆದ್ರೆ ರಾಮಯ್ಯನಿಗೆ ತನ್ನ ಪರಿಶ್ರಮದ ಮೇಲೆ ನಂಬಿಕೆ ಇತ್ತು. ಮಳೆ ಬಂದ ದಿನ ಅವನ ಕಣ್ಣಲ್ಲಿ ನೀರು ಬಂತು. ಆಕಾಶದಿಂದ ಬಿದ್ದ ಪ್ರತಿ ಹನಿಯೂ ಅವನಿಗೆ ಹೊಸ ಆಶೆಯಂತೆ ತೋಚಿತು. ಕೆಲೇ ತಿಂಗಳಲ್ಲಿ ಅವನ ಗದ್ದೆ ಹಸಿರಾಗಿ ನಗಿತು. ಮೆಕ್ಕೆಜೋಳ, ರಾಗಿ, ತೊಗರಿ ಬೆಳೆಗಳು ಚೆನ್ನಾಗಿ ಬೆಳೆದವು. ಊರಿನವರೇ ಆಶ್ಚರ್ಯದಿಂದ ನೋಡಿದರು. ಕೊಯ್ಲಿನ ದಿನ ಬಂದಾಗ ರಾಮಯ್ಯನು ತನ್ನ ಕೈಯಲ್ಲಿ ಬೆಳೆದ ಬೆಳೆ ನೋಡಿಕೊಂಡು ಮಣ್ಣಿಗೆ ತಲೆಬಾಗಿದ. ನೀನು ನಮ್ಮ ತಾಯಿ ಅಂತ ಅವನು ನುಡಿದ. ಆ ವರ್ಷ ಅವನ ಬೆಳೆ ಚೆನ್ನಾಗಿ ಮಾರಾಟವಾಯಿತು. ಸಾಲ ತೀರಿಸಿದ, ಮಕ್ಕಳಿಗೆ ಶಾಲಾ ಶುಲ್ಕ ಕಟ್ಟಿದ. ಲಕ್ಷ್ಮಮ್ಮನ ಮುಖದಲ್ಲೂ ನಗು ಮೂಡಿತು. ಆಮೇಲೆ ಊರಿನ ರೈತರು ರಾಮಯ್ಯನ ಬಳಿ ಸಲಹೆ ಕೇಳಲು ಬಂದರು. ಅವನು ಯಾರನ್ನೂ ತಿರಸ್ಕರಿಸಲಿಲ್ಲ. ನಾವು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಹಳ್ಳಿಯೇ ಬಲವಾಗುತ್ತೆ ಅಂತ ಹೇಳಿದ. ರಾಮಯ್ಯನ ಕಥೆ ನಮಗೆ ಒಂದು ಪಾಠ ಕಲಿಸುತ್ತದೆ. ರೈತನ ಜೀವನ ಕಷ್ಟದಿಂದ ತುಂಬಿದರೂ ಮಣ್ಣಿನ ಮೇಲೆ ನಂಬಿಕೆ ಇಟ್ಟವನಿಗೆ ಸೋಲು ಇಲ್ಲ. ಹಳ್ಳಿ ಉಳಿದರೆ ದೇಶ ಉಳಿಯುತ್ತೆ, ರೈತ ಉಳಿದರೆ ಜೀವನ ಉಳಿಯುತ್ತೆ. ರಾಮಯ್ಯನಂಥ ರೈತರು ಇದ್ದಾರೆ ಅನ್ನೋದೇ ನಮ್ಮ ಭರವಸೆ.